ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ಒಂದಿಷ್ಟು ರೀಲ್ಸ್ ಸಖತ್ ವೈರಲ್ ಆಗ್ತಿವೆ. ಜನ ತಮ್ಮ ಡೈಲಿ ರೂಟೀನ್ ಹಾಕ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳೋದು, ಜಿಮ್ಗೆ ಹೋಗೋದು, ತಣ್ಣೀರು ಸ್ನಾನ ಮಾಡೋದು. ಇದನ್ನ ನೋಡಿ ಎಷ್ಟೋ ಜನ ಅಬ್ಬಾ ಸಕ್ಸಸ್ಗೆ ಇದೇ ಕೀ, ನಾನು ಇದನ್ನೇ ಫಾಲೋ ಮಾಡಬೇಕು ಅನ್ಕೊಳ್ತಾರೆ. ಹಿಟ್ಲರ್ನ ಸೇನೆ ಕೂಡ ತುಂಬಾನೇ ಶಿಸ್ತಿನಿಂದ ಇತ್ತು. ಅದಕ್ಕೆ ನಿಮ್ಮಲ್ಲಿ ತುಂಬಾ ಬೇಗ ಇಂಪ್ರೆಸ್ ಆಗೋರು ಎಷ್ಟು ಜನ ಇದ್ದೀರಾ ಹೇಳಿ? ನನ್ನನ್ನು ಸೇರಿಸಿಯೇ ಹೇಳ್ತಿರೋದು. ಇವತ್ತು ನಿಮಗೊಂದು ಪಕ್ಕಾ ಬೀಜ ಮಂತ್ರ ಕೊಡ್ತೀನಿ. ಯಾರು ನಿಮ್ಮ ಮುಂದೆ ನಿಂತು ದೊಡ್ಡ ದೊಡ್ಡ ಮಾತುಗಳನ್ನಾಡ್ತಿದ್ದಾರೆ, ಏನೂ ಸಾಧಿಸಿ ಬಿಟ್ಟಿದ್ದೀನಿ ಅಂತ ಹವಾ ಮಾಡ್ತಿದ್ದಾರೆ ಅಂದುಕೊಳ್ಳಿ. ಅವರ ಎದುರು ಮಾತಾಡೋಕೆ ಧೈರ್ಯ ಇಲ್ಲದಿದ್ರು ಅಟ್ಲೀಸ್ಟ್ ನಿಮ್ಗೆ ನೀವೇ ಒಂದು ಪ್ರಶ್ನೆ ಮಾಡಿ, ಸರಿ ಅದಕ್ಕೀಗ ಏನು ಸೋ ಅಂತ ಒಬ್ಬ ಬಂದು ಹೇಳ್ತಾನೆ, ನಾನು ಅದು ಮಾಡಿದೆ, ಇದು ಮಾಡಿದೆ, ನನ್ನ ಪ್ರೊಡಕ್ಟಿವಿಟಿ ಇಷ್ಟು ಅಷ್ಟು ಅಂತ. ಎಲ್ಲವನ್ನೂ ಕೇಳಿಸಿಕೊಳ್ಳಿ, ಆಮೇಲೆ ಕೂಲಾಗಿ ಕೇಳಿ, ಸರಿ ಅದಕ್ಕೀಗ ಏನು? ಮೊದಲು ನಾನು ಸ್ವಲ್ಪ ಹುಚ್ಚನಾಗಿದ್ದೆ. ರ್ಯಾಂಡಮ್ಲಿ ಎಲ್ಲರ ಮೇಲೆ ಕೊಳೆತ ಟೊಮೆಟೊ ಎಸಿತಿದ್ದೆ. ಜನ ನನ್ನ ತುಂಬಾ ಅಶಿಸ್ತು ಅಂತ ಬೈತಿದ್ರು. ಈಗ ನಾನು ಏನು ಮಾಡ್ತೀನಿ ಗೊತ್ತಾ? ಪಕ್ಕಾ ಟೈಮಿಂಗ್ ಇಟ್ಕೊಂಡಿದ್ದೀನಿ. ಸರಿಯಾಗಿ 4 ಗಂಟೆಗೆ ಒಬ್ಬನಿಗೆ ಹೊಡಿತೀನಿ, 5 ಗಂಟೆಗೆ ಇನ್ನೊಬ್ಬನಿಗೆ ಹೊಡಿತೀನಿ. ಅಂದ್ರೆ ಈಗ ನಾನೊಬ್ಬ ಸಿಸ್ಟಮ್ಯಾಟಿಕ್ ಮನುಷ್ಯ. ಆದರೆ ನೆನಪಿಡಿ, ಮೂರ್ಖತನವನ್ನ ಶಿಸ್ತಿನಿಂದ ಮಾಡಿದ್ರೂ ಅದು ಮೂರ್ಖತನವೇ. ಸ್ಟುಪಿಡಿಟಿ ಡಿಸಿಪ್ಲಿನ್ ಇಸ್ ಸ್ಟಿಲ್ ಸ್ಟುಪಿಡಿಟಿ. ಮೊದಲು ನೀವು ಬರೀ ಒಬ್ಬ ಮೂರ್ಖ ಆಗಿದ್ರಿ, ಈಗ ನೀವು ಶಿಸ್ತಿನ ಮೂರ್ಖ ಅಷ್ಟೇ. ನಾನು ಶಿಸ್ತಿನ ವಿರೋಧಿಯಲ್ಲ. ಆದರೆ ನನ್ನ ಪ್ರಶ್ನೆ ಇಷ್ಟೇ, ಈ ರೂಟೀನ್ ಯಾವುದಕ್ಕೋಸ್ಕರ? ಅದರ ಪರ್ಪಸ್ ಏನು ಅನ್ನೋದು.